महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಟೀಮ್ ಆದಂತಹ ಬೆಂಗಳೂರು ಬುಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಈ ಸರ್ತಿ ಆಕ್ಷನಲ್ಲಿ ಬೆಂಕಿ ಬಿಕ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಕೋಚ್ ಆದಂತಹ ರಣಧೀರ್ ಸಿಂಗ್ ಶರಾವತ್ ಅವರು ತುಂಬ ಒಳ್ಳೆ ಟೀಮನ್ನು ಕಟ್ಟಿದ್ದಾರೆ. ಈ ಸರ್ತಿ ಕ್ಯಾಪ್ಟನ್ ಆಗಿ ಪ್ರದೀಪ್ ನೆರ್ವಾಲ್ ಒಬ್ಬ ಪ್ರಮುಖ ಆಟಗಾರ ಹಾಗೂ ಬೆಸ್ಟ್ ರೈಡಿಂಗ್ ವಿಭಾಗವನ್ನು ಹೊಂದಿಕೊಂಡಿದ್ದಾರೆ. ಬೆಸ್ಟ್ ಪಿಕ್ ಅಂತ ಹೇಳ್ಬೋದು. ಈ ಸರ್ತಿ ತುಂಬ ಪ್ರಾಕ್ಟೀಸಲ್ಲಿ ಆಗ್ತುಂಟು. ಎಲ್ಲ ರನ್ನಿಂಗ್ ಆಗಿರ್ಬೋದು ಅಥವಾ ಎಕ್ಸಸೈಸಸ್ ಮಾಡ್ತಿದ್ದಾರೆ. ಪಟ್ನಾ ಪೈರೇಟ್ಸ್ನಲ್ಲಿ ಇದ್ದಂತಹ ಪ್ರದೀಪ್ ನೆರ್ವಾಲ್ ವಾಪಸ್ ಬಂದರೆ ಗ್ಯಾರಂಟಿ ಈ ಸರ್ತಿ ಕಪ್ ಗೆಲ್ಬೋದು. ಒಳ್ಳೆ ರೈಡಿಂಗ್ ವಿಭಾಗ ಇದೆ, ಒಳ್ಳೆ ಡಿಫೆನ್ಸ್ ಕೂಡ ಇದೆ. ಯಾಕಂದರೆ ಬೆಸ್ಟ್ ಡಿಫೆನ್ಸ್ ಇದೆ. ಹಾಗೆ ನಮ್ಮ ಅಜಿಂಕ್ಯ ಕೂಡ ನಮ್ಮೊತ್ತಿಗಿದ್ದಾರೆ. ಈ ಸರ್ತಿ ಬೆಸ್ಟ್ ಒಂದು ರೈಡಿಂಗ್ ವಿಭಾಗವಾಗಿ ನಮ್ಮ ಟೀಮು ಹೊರಹೊಮ್ಮುತ್ತದೆ. ತುಂಬ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹಾಗೆ ನಮ್ಮ ಡಿಫೆನ್ಸ್ ವಿಭಾಗ ಸೌರಭ್ ನಂದಲ್ ಹಾಗೂ ನಿತಿನ್ ರಾವಲ್ ಕಾರ್ನರ್ ಆಗಿ ಆಟ ಆಡ್ತಾರೆ. ಹಾಗೆ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಬೆಸ್ಟ್ ಸ್ಟಾರ್ಟಿಂಗ್ ಸೆವೆನ್ ಅಂತ ಹೇಳ್ಬೋದು. ಯಾಕಂದರೆ ಪ್ರದೀಪ್ ನೆರ್ವಾಲ್ ಒಬ್ಬ ಪ್ರಮುಖ ಆಟಗಾರ ಹಾಗೂ ಕ್ಯಾಪ್ಟನ್, ಬೆಸ್ಟ್ ರೈಡರ್. ಹಾಗೆ ಕವರ್ ವಿಭಾಗದಲ್ಲಿ ಪಾರ್ಥಿಬನ್ ಹಾಗೂ ಪ್ರತೀಕ್ ಗುಲಿಯಾ ಇಬ್ಬರು ಕೂಡ ಬೆಸ್ಟ್ ಡಿಫೆಂಡರ್ಸ್. ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಯಾಕಂದರೆ ನಾವು ಪ್ರದೀಪ್ ಗುಲಿಯಾನನ್ನು ಕಳೆದ ಮ್ಯಾಚ್ಗಳೆಲ್ಲ ನೋಡಿರ್ಬೋದು. ಹಾಗೆ ಪಾರ್ಥಿಬನ್ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಡಿಫೆಂಡರ್, ರೈಟ್ ಕವರ್ ವಿಭಾಗದ ಬೆಸ್ಟ್ ಡಿಫೆಂಡರ್. ಆದರೆ ನಾವು ಸುರ್ಜಿತ್ ಸಿಂಗನ್ನು ಕಳೆದುಕೊಂಡ ಮೇಲೆ ಪಾರ್ಥಿಬನ್ ನಮ್ಮ ತಂಡದ ಸುರ್ಜಿತ್ ಸಿಂಗ್ನವರ ಸ್ಥಾನವನ್ನು ತುಂಬಿಸಬಹುದು. ಹಾಗೆ ಎರಡು ವಿಭಾಗ ಅಜಿಂಕ್ಯ ಪವರ್ ಮತ್ತು ಸುಶೀಲ್ ಬೆಸ್ಟ್ ಡಿಫೆಂಡರ್. ಆದರೆ ನನಗೆ ಸುಶೀಲ್ನ ಬದಲು ಜೈ ಭಗವಾನ್ ಬರ್ಬೋದು ಅಂತ ಅನ್ನಿಸ್ತದೆ. ಯಾಕಂದರೆ ಅವರು ಕಳೆದ ಸೀಸನ್ ಆಟದಿದಂತಹ ರೀತಿ, ಹಾಗೆ ಸುಶೀಲ್ನವರು ಕೂಡ ಆಟದಿದ್ದಾರೆ. ಆದರೆ ಜೈ ಭಗವಾನ್ ಅವರು ಅವರಿಗಿಂತ ಚೆನ್ನಾಗಿ ಆಟದಿದ್ದಾರೆ. ಆದ ಕಾರಣ ನಮಗೆ ಜೈ ಭಗವಾನ್ ಈ ಹಿನ್ನಲ್ಲಿರುವ ಸಾಧ್ಯತೆ ಇದೆ. ಹಾಗೆ ನಮ್ಮ ಕಾರ್ನರ್ ಸೌರಭ್ ನಂದಲ್ ಹಾಗೂ ನಿತಿನ್ ರಾವಲ್ ಕಳೆದ ವರ್ಷ ಏಷ್ಯನ್ ಕಬಡ್ಡಿ ಕಪ್ಪಲ್ಲಿ ಭಾಗವಹಿಸಿದ ಆತ ಬೆಸ್ಟ್ ಕಾರ್ನರ್ ಅಂತ ಹೇಳ್ಬೋದು. ಹಾಗೆ ಸೌರಭ್ ನಂದಲ್ ಒನ್ ಆಫ್ ದ ಬೆಸ್ಟ್ ಕಾರ್ನರ್ ನಮ್ಮ ಟೀಮಿನ. ಕಳೆದ ವರ್ಷ ಕ್ಯಾಪ್ಟನ್ ಆಗಿ ಕೂಡ ಇದ್ದ. ಹಾಗೆ ಈ ವರ್ಷ ವೈಸ್ ಕ್ಯಾಪ್ಟನ್ ಆಗಿ ಕೂಡ ಹೊರಹೊಮ್ಮಬಹುದು. ಆದರೆ ಈ ಸರ್ತಿ ಸೌರಭ್ ನಂದಲ್ ಹಾಗೂ ನಿತಿನ್ ರಾವಲ್ನವರ ಕಾಂಬಿನೇಷನ್ ಚೆಂದ ಇದ್ದರೆ ಗ್ಯಾರಂಟಿ ಈ ಸರ್ತಿ ಫೈನಲ್ ತನಕ ನಾವು ಬರ್ಬೋದು. ಫೈನಲಲ್ಲಿ ಕಪ್ಪು ಕೂಡ ಗೆಲ್ಲಬಹುದು. ಮತ್ತು ರೈಡಿಂಗ್ ವಿಭಾಗ, ಇದು ಬೆಸ್ಟ್ ರೈಡಿಂಗ್ ವಿಭಾಗವಾಗಿ ಹೊರಹೊಮ್ಮುತ್ತದೆ. ಅಕ್ಷಿತ್ ಹಾಗೂ ಸುಶೀಲ್ ಕಳೆದ ವರ್ಷ ನಮ್ಮ ಟೀಮನ್ನು ಒಂದು ಎತ್ತಿದಂತಹ ಪ್ರತಿಭೆ. ಹಾಗೆ ಪ್ರದೀಪ್ ನೆರ್ವಾಲ್ ಬಗ್ಗೆ ಹೇಳುವಾಗೆ ಇಲ್ಲ. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ರಾಜ ಕಬಡ್ಡಿಯ ರಾಜ ಎಂದೇ ಹೆಸರುವಾಸಿ. ಹಾಗೆ ಅಜಿಂಕ್ಯ ತಮಿಳು ತಲವಾಸಿನ ಒಬ್ಬ ಅತ್ಯುತ್ತಮ ಒಳ್ಳೆಯ ಆಟಗಾರ. ಹಾಗೆ ಜೈ ಭಗವಾನ್ ಕಳೆದ ವರ್ಷ ಮುಂಬೈನಲ್ಲಿದ್ದರು. ಹಾಗೆ ಜತಿನ್, ಪ್ರಮೋದ್ ಹಾಗೂ ಮಂಜಿತ್ ಪಂಕಜ್ ಈ 4 ಜನ ಕೂಡ ಅತ್ಯುತ್ತಮವಾದ ರೈಡರ್. ಈ ಸರ್ತಿ ರೈಡಿಂಗ್ ವಿಭಾಗ ತುಂಬ ಚೆನ್ನಾಗಿ ಉಂಟು. ಯಾರು ಆಟದಿಲ್ಲದಿದ್ದರೂ ಎಲ್ಲರೂ ಆಟ ಆಡ್ತಾರೆ. ಯಾಕಂದರೆ ತುಂಬ ಸಬ್ಸ್ಟಿಟ್ಯೂಟನ್ನು ಇಟ್ಟುಕೊಂಡಿದ್ದಾರೆ ರೈಡಿಂಗ್ ವಿಭಾಗದಲ್ಲಿ. ಹಾಗೆ ಡಿಫೆನ್ಸಲ್ಲಿ ಕೂಡ ತುಂಬ ಸಬ್ಸ್ಟಿಟ್ಯೂಟನ್ನು ಇಟ್ಕೊಂಡಿದ್ದಾರೆ. ಸೌರಭ್, ಪಾರ್ಥಿಬನ್, ರೋಹಿತ್, ಆದಿತ್ಯ ಇವರನ್ನು, ಪ್ರತೀಕ್, ಹಸುನ್, ಲಕ್ಕಿ ಇವರನ್ನೆಲ್ಲ ಸಬ್ಸ್ಟಿಟ್ಯೂಟಾಗಿ ಇಟ್ಟುಕೊಂಡಿದ್ದಾರೆ. ಆದರೆ ಸೌರಭ್, ಪಾರ್ಥಿಬನ್, ರೋಹಿತ್ ಇವರೆಲ್ಲ ಆಟದ ಚಾನ್ಸ್ ತುಂಬ ಇದೆ. ಯಾಕಂದರೆ ಬೆಸ್ಟ್ ಡಿಫೆಂಡರ್ಸ್. ಕಳೆದ ವರ್ಷ ಕೂಡ ಟೀಮಲ್ಲಿದ್ದರು. ಹಾಗೆ ಪ್ರತೀಕ್ ಆಗಿರ್ಬೋದು ತುಂಬ ಒಳ್ಳೆಯ ಆಟಗಾರರು. ತುಂಬ ಸಬ್ಸ್ಟಿಟ್ಯೂಟ್ ಹಾಗೂ ಬೆಸ್ಟ್ ಸಬ್ಸ್ಟಿಟ್ಯೂಟನ್ನು ಡಿಫೆನ್ಸ್ ವಿಭಾಗದಲ್ಲಿ ಈ ಸರ್ತಿ ಇಟ್ಟುಕೊಂಡಿದ್ದಾರೆ. ಹಾಗೆ ಆಲ್ರೌಂಡರ್ಸ್ ನಿತಿನ್ ರಾವಲ್ ಮತ್ತು ಚಂದ್ರನಾಯಕ್. ನಿತಿನ್ ರಾವಲ್ ಬೆಸ್ಟ್ ಕಾರ್ನರ್ ಹಾಗೂ ರೈಡರ್. ಈ ಸರ್ತಿ 4 ನಿತಿನ್ ರಾವಲ್ ಆಟದಿದ್ದು 4 ಜನ ರೈಡರ್ಸ್. ಬೆಸ್ಟ್ ರೈಡಿಂಗ್ ವಿಭಾಗ ನಮ್ಮ ಟೀಮ್ ಹೊರಹೊಮ್ಮುತ್ತದೆ. ಹಾಗೆ ನೀವು ನೋಡ್ತಿರ್ಬೋದು ನಮ್ಮ ಟೀಮ್ ಬೆಂಗಳೂರು ಬುಲ್ಸ್ ಟೀಮ್ ಯಾರೆಲ್ಲ ಇದ್ದಾರೆ ಅಂತ. ತುಂಬ ಪ್ರಾಕ್ಟೀಸೆಲ್ಲ ಆಗ್ತಾ ಉಂಟು. ಎಲ್ಲರ ನಡುವಲ್ಲಿ ಒಂದು ಚೆನ್ನಾಗಿ ಎಲ್ಲರೂ ಹೊಂದಿಕೊಳ್ತಿದ್ದಾರೆ.
ಹಾಗೆ ಈ ಸ್ಟಾರ್ಟಿಂಗ್ 7 ಇದ್ದರೆ ಗ್ಯಾರಂಟಿ ಗೆಲ್ಲಬಹುದು. ಹಾಗೆ ಅಕ್ಷಿತ್ ಕಳೆದ ವರ್ಷ ಅತ್ಯುತ್ತಮವಾಗಿ ತಮ್ಮ ದಾಖಲೆಯನ್ನು ಸುಶೀಲ್ ಮತ್ತು ಅಕ್ಷಿತ್ ತೋರಿಸಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಎಲ್ಲರೂ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದಾರೆ. ಎಕ್ಸಸೈಸ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಯಾವುದೇ ಇಂಜುರಿ ಆಗಬಾರ್ದು ಈ ಸರ್ತಿ ಮ್ಯಾಚಲ್ಲಿ. ಹಾಗೆ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು. ಈ ಸಲ PK11ನಲ್ಲಿ ನಮ್ಮ ಟೀಮ್ ಬೆಂಗಳೂರು ಬುಲ್ಸ್ ಗೆಲ್ಲಬೇಕು. ಹಾಗೆ ಹೇಳುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಬಾಯ್.